ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನೆನ್ನೆ ಎಲ್ಲ ನಾವು ದಾವಣಗೆರೆಯಿಂದ ಬಟ್ಟೆ ತಂದ್ವಿ ಆಯಿತಾ. ಸೊ ಬಟ್ಟೆನ ತಂದು ಮನೆಯಲ್ಲಿ ನಿನ್ನೆ ರಾತ್ರಿ 12:30 ಆಯಿತು ಬರೋತ್ತಿಗೆ. ಸೊ ಬಂದು ಕೆಳಗೇನೆ ಎಲ್ಲ ಇನ್ನು ಅನ್ಲೋಡ್ ಮಾಡಿದ್ವಿ. ಸೊ ಇವತ್ತು ಬೆಳಿಗ್ಗೆ ನಾನು ಎಲ್ಲನೂ ನಮ್ಮ ಮನೆ ಮೇಲೆ ಅಂದರೆ ಫಸ್ಟ್ ಫ್ಲೋರಲ್ಲಿ ಎಲ್ಲನೂ ತಂದು ಇಟ್ಟಿದ್ದೀನಿ. ನೀವು ನೋಡ್ಬೋದು ಫುಲ್ ಇವಷ್ಟು ಬಟ್ಟೆ ಆಯಿತಾ. ಸೊ ಇದೆಲ್ಲ ದಾವಣಗೆರೆಯಲ್ಲಿ ತಂದಿದ್ದು, ಅರೌಂಡ್ 30 ಬ್ಯಾಗ್ಸ್ ಐತೆ ಇಲ್ಲಿ. ಸೊ ಇದಾದಮೇಲೆ ಮೊನ್ನೆ ನಾವು ಕಂಚಿಲ್ ತಂದಿದ್ದ ಬಟ್ಟೆ ಎಲ್ಲ ಏನಂದರೆ ಇಲ್ಲಿಟ್ಟಿದ್ದೀವಿ ಇನ್ನೊಂದು ರೂಮಲ್ಲಿ. ಸೊ ಇವೆಲ್ಲ ಕಂಚಿಲ್ ತಂದಿದ್ದು. ಇದೇನು ಎಸ್ ಬಾಬುಷಾ ಅದು ಕವರ್ಸ್ ಇದೆಯಲ್ಲ, ಎಲ್ಲ ಕಂಚಿಲ್ ತಂದಿದ್ದು. ಬಟ್ ಇವಾಗ ನಾವು ಇವತ್ತು ಸಂಜೆಯಿಂದ ಎಲ್ಲರಿಗೂ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾವು ಯಾವ ಥರ ಪ್ಯಾಕಿಂಗ್ನ ಮಾಡ್ತೀವಿ ಅಂದರೆ, ನಾವು ಫಸ್ಟು ನೀವು ಯಾರೇ ಫಂಕ್ಷನ್ ಅಂದರೆ ನೀವು ಯಾರಾದರೂ ಮದುವೆ ನಿಮ್ಮ ಮನೇಲಿ ಮದುವೆ ಮಾಡಬೇಕು ಅಂದರೆ ಜಾಸ್ತಿ ಜನಕ್ಕೆ ಕೊಡಬೇಕು ಅಂದರೆ ಈ ಥರನೇ ಮಾಡಿ, ಯಾಕಂದರೆ ಎಫಿಷಿಯೆಂಟಾಗಿ ಮಾಡ್ಬೋದು. ಸೊ ನಾವು ಯಾವ ಥರ ಮಾಡಿದ್ದೀವಪ್ಪ ಅಂತಂದರೆ, ಸೊ ಫಸ್ಟು ನಾವು ಎಲ್ಲ ಊರದ್ದು ಹೆಸರು ಬರೆದಿದ್ದೀವಿ ಆಯಿತಾ. ಅಂಡ್ ನಮ್ಮದು ಅರೌಂಡ್ ಒಂದು 200 ವಿಲೇಜಸ್ ನೇಮ್ ಆಗಿದೆ. ಒಂದು 200 ಊರ ಹೆಸರು ಬರೆದಿದ್ದೀವಿ ಆಯಿತಾ. ಅಂದರೆ ಆಲ್ಮೋಸ್ಟ್ ಅಷ್ಟು ಊರಿಗೆ ಕೊಡಬೇಕು ನಾವು, ಏನು ಇನ್ವೈಟ್ ಮಾಡಬೇಕು ಎಲ್ಲ. ಫಸ್ಟ್ ಲಿಸ್ಟ್ ಏನು ಮಾಡಿದ್ವಿ, ಊರು ಯಾವ್ಯಾವ ಊರಿಗೆ ಹೋಗಿ ಕೊಡಬೇಕು ಆ ಊರದ್ದು ಲಿಸ್ಟ್ ಮಾಡಿದ್ವಿ ಆಯಿತಾ. ಸೊ ನೆಕ್ಸ್ಟು ಒಂದು ಬುಕ್ನ ನೀವು ಕಂಪ್ಲೀಟಾಗಿ ನಿಮ್ಮ ಯಾವುದೇ ಒಂದು ಫಂಕ್ಷನ್ ಆಗಲಿ ಇಟ್ಬಿಡಿ. ಸೊ ಅದು ನೀವು ಏನೇ ಲೆಕ್ಕ ಇದ್ರೂ ಬರೀತು, ಆಮೇಲೆ ಆರಾಮಾಗಿ ನಿಮ್ಮದು ಟೋಟಲ್ ಲಾಸ್ಟ್ಗೆ ಒಂದು ಎಸ್ಟಿಮೇಷನ್ ಸಿಗುತ್ತೆ ಎಷ್ಟು ಖರ್ಚಾಯಿತು ಏನು ಅಂತ. ಸೊ ನಾವು ಇನ್ವಿಟೇಷನ್ ಕೊಡೋಕ್ಕೆ ನಾವು ಯಾವ ಥರ ಮಾಡಿದ್ವಿ ಅಂದರೆ, ಫಸ್ಟ್ ಊರ ಹೆಸರು ಬರೆದ್ವಿ ಆಯಿತಾ. ಸೊ ಫಸ್ಟ್ ಊರ ಹೆಸರು ಬರೆದ ಮೇಲೆ ನೆಕ್ಸ್ಟ್ ಪೇಜಿಂದ ಅಂದರೆ ಅದಾದಮೇಲೆ ಪ್ರತಿ ಒಂದು ಊರಲ್ಲೂ ಯಾರ್ಯಾರ ಮನೆ ಕೊಡಬೇಕು, ಓಕೆನಾ. ಸೊ ಅವ್ರವ್ರ ಮನೆ ಮತ್ತು ಅಂದರೆ ಅವ್ರ ನೇಮ್ ಮುಂದೆ ಅವ್ರಿಗೆ ಎಷ್ಟು ಬಟ್ಟೆ ಕೊಡಬೇಕು, ಓಕೆನಾ. ಆ್ಯಂಡ್ ಒಂದು ಮನೆಯಲ್ಲಿ ನಾವು 4 ಜನಕ್ಕೆ ಇದ್ದರೆ ಒಂದು ಫ್ಯಾಮಿಲಿ ಅಂತಂದರೆ ಅಪ್ಪ ಅಮ್ಮ ಅವ್ರ ಮಕ್ಕಳು ಇರ್ತಾರಲ್ಲ, ಸೊ ಅವ್ರು ಎಲ್ಲರಿಗೂ ಕೊಡಬೇಕು ಅಂದ್ರೆ ಅಲ್ಲೇ ಎಲ್ಲ ಬರೆದಿರ್ತೀವಿ ಆಯಿತಾ. ಆ್ಯಂಡ್ ಏನು ನಾವು ಅಂದರೆ ಚಿಕ್ಕ ಮಕ್ಕಳಿಗೆಲ್ಲ ಬಟ್ಟೆನ ಲಾಸ್ಟಿಗೆ ಬರ್ತಿದ್ವಿ. ಸೊ ಇವಾಗ ಯಾವುದೋ ಒಂದು ಊರು ಅಂದರೆ ಆ ಊರಲ್ಲಿ ಒಂದು ಚಿಕ್ಕ ಮಗು ಐತೆ ಆಯಿತಾ, ಆ ಒಂದು ಮಗು ಹೆಸರನ್ನು ಲಾಸ್ಟಿಗೆ ಬರ್ತಿದ್ದೀವಿ ಆಯಿತಾ. ಅಂದರೆ ಒಂದು ಕಿಡ್ ಸೆಕ್ಷನಲ್ಲಿ ಬಟ್ಟೆನ ತೆಗಿಬೇಕಾದ್ರೆ ಆ ಮಗುಗೂ ತೆಗ್ದುಬಿಡ್ತೀವಿ. ಆ್ಯಂಡ್ ಅಲ್ಲಿ ನಾವು ಪ್ರತಿಯೊಂದು ಪರ್ಟಿಕ್ಯುಲರ್ ಊರು ಹೋಗಿ ಬರ್ತಿದ್ದೀವಲ್ಲ, ಸೊ ಆ ಊರಲ್ಲೂ ಹೆಸರು ಬರೆದಿರ್ತೀವಿ. ಆ್ಯಂಡ್ ಲಾಸ್ಟಲ್ಲಿ ನಾವು ಒಂದು ಕಿಡ್ ಸೆಕ್ಷನ್ಗೆ ಎಷ್ಟು ಬೇಕು, ಆ್ಯಂಡ್ 5000 ರುಪೀಸ್ದು ಸ್ಯಾರೀಸ್ ಎಷ್ಟು ಬೇಕು, ಓಕೆನಾ, 3000 ಎಷ್ಟು ಬೇಕು, 2000 ಎಷ್ಟು ಬೇಕು, ಈ ಥರ ಎಲ್ಲ ಲಿಸ್ಟ್ ಮಾಡಿದ್ವಿ ಆಯಿತಾ. ಲಾಸ್ಟ್ಗೆ ಅದೊಂದು ಲಿಸ್ಟು ಪ್ರತಿಯೊಂದು ಊರಲ್ಲೂ ಯಾರ್ಯಾರಿಗೆ ಕೊಡಬೇಕು ಅನ್ನೋದು ಒಂದು ಲಿಸ್ಟು ಆಯಿತಾ. ಆ ಥರ ಮಾಡಿದಾಗ ಸೊ ನೀವು ನೆಕ್ಸ್ಟ್ ಈಗ ನಮ್ಮದೆಲ್ಲ ಬಂಡಲ್ಸ್ ಎಲ್ಲ ಬಂದಿದೆಯಲ್ಲ, ಇವಾಗ ಒಂದೊಂದನೇ ಈಗ ನಮಗೆ ಗೊತ್ತು ಯಾವ್ಯಾವ ಸೀರೆ ಎಷ್ಟೆಷ್ಟ್ರದ್ದು ಅಂತ ನಮ್ಗೆ ಗೊತ್ತು. ಸೊ ಫಸ್ಟಿಂದ ಒಂದು ಊರು ಅಂದರೆ ಈಗ ಯಾವುದೋ ಒಂದು ಊರು ತಂದ, ಸೊ ಫಸ್ಟ್ ಯಾರು ಓಕೆ ಈ ಮನೆ ಇಷ್ಟಿಷ್ಟು ರೇಟಿನ ಬಟ್ಟೆನ ಕೊಡಬೇಕು ಅಂತ ಅವ್ರದ್ದೆಲ್ಲ ಒಂದು ಪ್ಯಾಕ್ ಮಾಡಿ ಹಾಕ್ಬಿಡೋದು. ಅಂದರೆ ಇಲ್ಲಿ ನಾವು ಸ್ವಲ್ಪ ಜನಕ್ಕೆ ನಾವು ಯಾರು ತುಂಬ ಹತ್ರ ಇದ್ದಾರೋ ಅಂದರೆ ಯಾರಿಗೆಲ್ಲ ನಮ್ಮ ಮನೆಗೆ ಬರೋಕ್ಕಾಗುತ್ತೋ ಅವ್ರಿಗೆಲ್ಲ ಕಲರ್ಸ್ನ ಅವ್ರಿಗೆ ಆರಿಸ್ಕೊಳಕ್ಕೆ ಕೊಟ್ಟಿದ್ದೀವಿ. ಉಳಿದವರೆಲ್ಲ ಅಂದರೆ ಅದೇನು ನಾವು ಒಂದು ಬಟ್ಟೆ ಕೊಡಬೇಕಾಯ್ತಾ, ಆ್ಯಂಡ್ ಒಳ್ಳೆ ಬಟ್ಟೆ ಕೊಡಬೇಕಷ್ಟೇ. ಕಲರೆಲ್ಲ ಏನು ನಾವು ಪರ್ಟಿಕ್ಯುಲರಾಗಿ ಇವ್ರಿಗೆ ಈ ಥರ ಅಲ್ಲ, ಒಂದು ಇಷ್ಟು ರೇಟಿನ ಬಟ್ಟೆ ಇಂಥವ್ರಿಗೆ ಕೊಡಬೇಕು ಅಂತ ನಾವು ಮಾಡ್ಕೊಂಡಿರ್ತೀವಿ. ಸೊ ಅದನ್ನು ಓಕೆ ಈ ಮನೆಗೆ ಇಷ್ಟಿಷ್ಟು ರೇಟಿನ ಮನೆ, ಒಂದು ಕವರ್ಗೆ ಆ ಮನೆ ಪೂರ, ಓಕೆನಾ. ಸೊ ಆ ಒಂದು ಊರದ್ದು ಕಂಪ್ಲೀಟ್ ಒಂದು ಊರದ್ದು ಫಸ್ಟ್ ಎಲ್ಲ ಪ್ಯಾಕ್ ಮಾಡಿ ಒಂದು ಊರನ್ನ ಒಂದು ಹತ್ರ ಇಟ್ಬಿಡೋದು, ಓಕೆನಾ. ಸೊ ಹಂಗೆ ಎಲ್ಲ 200 ವಿಲೇಜಸ್ಸು ಅಂದರೆ ಊರುಗಳ್ದು ನಾವು ಅದೇ ಥರ ಮಾಡೋದಂತ ಇದು ಮಾಡಿದ್ವಿ. ಆಲ್ರೆಡಿ ನಾವು ಈ ಬಟ್ಟೆ ತರಕಿನ ಮುಂಚೆನೇ ಎಲ್ಲದನ್ನು ಬರೆದ್ಬಿಟ್ಟಿದ್ವಿ ಆಯಿತಾ. ಫಸ್ಟ್ ನೀವು ಯಾರಾದರೂ ಮದುವೆಗೆ ನೀವು ಇನ್ವಿಟೇಷನ್ ಕೊಡಬೇಕಂದ್ರೆ ಇದನ್ನು ಮಾಡಿ, ಯಾಕಂದರೆ ನಾವಿವಾಗ ಮತ್ತೆ 2 ಸಲ ಹೋಗೋದು ತಪ್ಪುತ್ತೆ. ಆಮೇಲೆ ಕನ್ಫ್ಯೂಷನ್ಸ್ ಇರಲ್ಲ ಯಾರಿಗೆ ತಂದ್ವಿ ಬಿಟ್ವಿ ಅಂತ. ನೀವು 2 ದಿವಸ ಲೇಟಾಗಿ ಹೋಗಿ ಬಟ್ಟೆ ತರೋಕ್ಕಾಗಲಿ ಜವಳಿ ತರಕ್ಕೆ ಲೇಟಾಗಿ ಹೋದ್ರೂ ನಿಮಗೆ ಏನೋ ಒಂದು ಕನ್ಫ್ಯೂಷನ್ ಇರಲ್ಲ, ಯಾವಾಗ ಯಾರ್ದು ಅಂದರೆ ಯಾರಿಗಾದ್ರೂ ಬಿಟ್ಟಿದ್ವಾ ಏನು ಇಲ್ಲ. ನೀವು ಒಂದು 2 ದಿವಸ ಲೇಟಾಗಿ ಆರಾಮಾಗಿ ಎಲ್ಲರದೂ ಕಂಪ್ಲೀಟಾಗಿ ನೀವು ಯಾರಿಗೆ ಕೊಡಬೇಕು, ನಿಮ್ಮ ಸಂಬಂಧಿಕರು ಯಾರು, ನಿಮ್ಮ ರಿಲೇಟಿವ್ಸ್ ಅಂದರೆ ನಿಮ್ಮ ಪರಿಚಯಸ್ಥರು ಯಾರು ಯಾರೆಲ್ಲ ಇದ್ದೀರಲ್ಲ ಅವರೆಲ್ಲರಿಗೂ ನೀವು ಕರೆಕ್ಟಾಗಿ ನೇಮ್ನ ಬರ್ಕೊಳ್ರಿ ಫಸ್ಟ್. ಅದಾದಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ರೂಪಾಯಿ ಬಟ್. ಸೊ ಆಮೇಲೆ ಲಾಸ್ಟ್ಗೆ ಸೊ ಇವಾಗ ಒಂದು ಊರು ಅಂದರೆ ಒಂದು 5,000 ರೂಪಾಯಿ ಸೀರೆ ಇಷ್ಟೇ ಇರುತ್ತೆ ಆಯಿತಾ. ಸೊ ಅದು ಊರಲ್ಲಿ ಯಾರ್ಯಾರಿಗೆ 5,000 ರೂಪಾಯಿ ಸೀರೆ ಕೊಡ್ಬೇಕು ಅದನ್ನು ಬರ್ಕೊಳ್ರಿ. ಲಾಸ್ಟ್ಗೆ 5,000 ರೂಪಾಯಿ ಸೀರೆ ಲಿಸ್ಟ್ ಎಷ್ಟು ಬೇಕು, ನಮ್ಮ ಮನೆಯಲ್ಲಿ 5,000 ರೂಪಾಯಿ ಸೀರೆ 20 ಸೀರೆಸ್ ಬೇಕಿತ್ತು ಆಯಿತಾ. ಆ ಥರ ನಾವು ಲಾಸ್ಟಿಗೆ 20 ಸೀರೆ ಯಾರೆಲ್ಲ ಹೆಸರು ಬರ್ದಿತ್ತು. ಆ್ಯಂಡ್ ಒಂದೊಂದು ಊರಲ್ಲಿ ಯಾರಿಗೆಲ್ಲ ಹೇಳ್ಬೇಕು ಅದು. ಆ್ಯಂಡ್ ಇವಾಗ
ಪರ್ಟಿಕ್ಯುಲರ್ ಊರು ಬರಿಬೇಕಾದ್ರೆ ನಾವು ಬಟ್ಟೆ ಕೊಡಲಿಲ್ದವ್ರ ಹೆಸ್ರನ್ನೂ ಬರಿತೀವಿ. ಯಾಕಂದರೆ ನೆಕ್ಸ್ಟು ಇನ್ವಿಟೇಷನ್ ಕೊಡೋಕೆ ಹೋದಾಗ ಆ ಊರದ್ದು ಫೋಟೋನ ಈಗ ನಮ್ಮ ಮನೆ ಅಂದ ತಕ್ಷಣ ನಾವು ನಾವೇ ಹೋಗಲ್ಲ. ಈಗ ನಾನು, ನಮ್ಮ ಅಕ್ಕ, ನಮ್ಮ ಅಪ್ಪ, ಅಮ್ಮ ಇದ್ದೀವಲ್ಲ. ಸೊ 4 ಜನನು ನಮ್ಮ ರಿಲೇಟಿವ್ಸ್, ಒಬ್ಬೊಬ್ಬರು ರಿಲೇಟಿವ್ ಜೊತೆಗೆ ಒಂದೊಂದು ಕಡೆ ಹೋಗ್ತೀವಿ ಇನ್ವಿಟೇಷನ್ ಕೊಡೋಕ್ಕೆ, ಆಯಿತಾ. ಸೊ ಅವಾಗ ಯಾವ ಕಡೆ ಯಾವ ಊರ ಕಡೆ ಹೋಗ್ತೀವಲ್ಲ ಆ ಊರದ್ದು ಫೋಟೋನ ತಕ್ಕೊಂಡು ಅಟ್ಲೀಸ್ಟ್ ಅದನ್ನು ಫೋಟೋನೋ ಅಥವಾ ಜೆರಾಕ್ಸ್ ತಗೊಂಡು ಒಂದು ಲಿಸ್ಟ್ನ ಕೊಟ್ಬಿಟ್ರೆ, ಈಗ ನಮ್ಮ ಅಪ್ಪ ಹೋದರೆ ಅವ್ರಿಗೆ ಒಂದು ಲಿಸ್ಟು ಈ ಊರು ಹೋಗ್ತಿದ್ದೀರಾ, ಇಂಥವ್ರು ಇದ್ದಾರೆ, ಇಂಥವ್ರಿಗೆ ಬಟ್ಟೆ ಇಲ್ಲೆಲ್ಲ ನಾವು ಆಗಲೇ ಸಗ್ರಿಗೇಟ್ ಮಾಡ್ತೀವಲ್ವ. ಸೊ ನೆಕ್ಸ್ಟ್ ಆ ಊರಲ್ಲಿ ಆ ಮನೆಗೆ ನಾವು ಇನ್ವೈಟ್ ಮಾಡಿ ಬರೋದು. ಸೊ ಹಿಂಗೆ ಮಾಡೋದ್ರಿಂದ ನಾವು ಯಾರನ್ನೂ ಮಿಸ್ ಮಾಡಲ್ಲ, ಯಾರಿಗೆ ಬಟ್ಟೆ ಕೊಡೋದು ಮಿಸ್ ಆಗೋಲ್ಲ, ಯಾರಿಗೆ ಇನ್ವೈಟ್ ಮಾಡೋದು ಮಿಸ್ ಆಗೋಲ್ಲ, ಏನೂ ಆಗೋಲ್ಲ, ಕನ್ಫ್ಯೂಷನೂ ಇರೋಲ್ಲ. ಆ್ಯಂಡ್ 2 ಸಲ ಓಡಾಡೋದು ತಪ್ಪುತ್ತೆ. ಇವಾಗ ನಾವು ಯಾರಿಗೋ ಬಿಟ್ವಿ ಅಂತ ಮತ್ತೆ ಹೋಗೋದು ಬಟ್ಟೆ ತರೋದು. ಒಂದು ಸಲ ಹೋದ್ವಾ ಕಂಪ್ಲೀಟಾಗಿ ಎಲ್ಲರಿಗೂ 100% ಇವಾಗ ಮತ್ತೆ ಒಬ್ರಿಗೆ ತರಬೇಕು ಅನ್ನೋಂಗಿಲ್ಲ, ಒಬ್ರಿಗೆ ಬಿಟ್ಟಿದ್ದೀವಿ ಅನ್ನೋಂಗಿಲ್ಲ, ಆ ಥರ ಆಗಿದೆ. ಓಕೆನಾ. ಸೊ ಯಾರಾದರೂ ಮಾಡಿ ಈ ಥರ ಮಾಡಿ ತುಂಬ ಎಫಿಷಿಯೆಂಟಾಗಿ ಕೆಲಸ ಆಗುತ್ತೆ. ಮೇಜರ್ ಮದುವೆ ಅಂತ ಬಂದಾಗ ಮೇಜರ್ ಬರೋದೇ ಮದುವೆಗೆ ಇನ್ವೈಟ್ ಮಾಡೋದು ಮತ್ತು ಬಟ್ಟೆ ಕೊಡೋದು. ಸೊ ಅದನ್ನು ನೀವು ಈಸಿ ಮಾಡ್ಕೊಂಡ್ರೆ ಸೊ ನೆಕ್ಸ್ಟ್ ಪ್ರೊಸೆಸ್ ಎಲ್ಲ ಈಸಿ ಆಗುತ್ತೆ. ಆ್ಯಂಡ್ ಗೋಲ್ಡ್ ಎಲ್ಲ ನಿಮ್ಮ ಮನೆಗೆ ನೀವೇ ಹೋಗೋದು. ನಿಮ್ಮ ಮನೆ ಮತ್ತು ನಿಮ್ಮ ಏನು ಈಗ ನಮ್ಮ ಅಕ್ಕ ಅಂದರೆ ನಮ್ಮ ಅಕ್ಕ ಬಾವರ ಮನೆ. ಸೊ ಈ 2 ಮನೆಯಿಂದ ಹೋಗಿ ನಾವು ಗೋಲ್ಡ್ನ ಹಾಕ್ತೀವಿ. ಏನು ರಿಲೇಟಿವ್ಸ್ ಎಲ್ಲ ಬರೋಲ್ಲ, ಆಯಿತಾ. ಸೊ ಇದಕ್ಕೆಲ್ಲ ನಾವು ರಿಲೇಟಿವ್ಸ್ನ ಸ್ವಲ್ಪ ಜನ ಕರ್ಕೊಂಡು ಹೋಗಿ ನಾವು ಬಟ್ಟೆ ಎಲ್ಲ ತಂದಿದ್ವಿ. ಗೋಲ್ಡ್ ಎಲ್ಲ ಹಾಕೋಕ್ಕೆ ಅಥವಾ ನೀವು ರೇಷನ್ ತರೋಕ್ಕಾಗಲಿ, ನೆಕ್ಸ್ಟು ಏನೋ ಪೂಜೆ ಸಾಮಾನಾಗಲಿ, ಅದಕ್ಕೆಲ್ಲ ನಿಮ್ಮ ಮನೆಯವರೇ ಅಲ್ವಾ, ಅದೆಲ್ಲ ಟೆನ್ಷನ್ ಇರೋದು. ಇದೆಲ್ಲ ಫಸ್ಟ್ ಇನ್ವೈಟ್ ಮಾಡೋದು ಮತ್ತು ಬಟ್ಟೆ ತರೋದು, ಇನ್ವಿಟೇಷನ್, ಇದಷ್ಟು ಕಂಪ್ಲೀಟ್ ಆದರೆ ಅರ್ಧ ಮದುವೆ ಮುಗ್ದಂಗೆ. ಓಕೆನಾ. ಯಾರು ಮದುವೆ ಮಾಡಿದರೂ ಈ ಥರ ಮಾಡಿ. ನಮ್ಮದು ಈ ಥರ ಮಾಡಿದ್ದಕ್ಕೆ ತುಂಬ 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 ಎಫಿಷಿಯೆಂಟ್ ಆಗಿದೆ. ಇವಾಗ ನಮ್ಮ ಫ್ಯಾಮಿಲಿಯೇ ತುಂಬ ಜನ ಮದುವೆ ಮಾಡಿದ್ದಾರೆ. 2-3 ಸಲ ಹೋಗೋದು ತರೋದು, ಸುಮ್ಮನೆ ಹೋಗೋದು ತರೋದು ಖರ್ಚು, ಪೆಟ್ರೋಲು, ನಮ್ಮ ಗಾಡಿ ಸೌಕಲು ಅಲ್ವಾ, ನಮ್ಮ ಟೈಮು ಎಲ್ಲ ಮ್ಯಾಟ್ರ್ ಆಗುತ್ತೆ. ಹಂಗಾಗಿ ಈ ಥರ ಮಾಡಿ ಬೆಸ್ಟ್ ಆಗಿರುತ್ತೆ. ಸೊ ಇದನ್ನು ನೆಕ್ಸ್ಟ್ ವೀಡಿಯೋನ ನಾವು ಯಾವ ಥರ ಪ್ಯಾಕಿಂಗ್ ಮಾಡಿದ್ವಿ ಅದನ್ನು ಕಂಪ್ಲೀಟಾಗಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ, ಆಯಿತಾ. ಸೊ ಇವಾಗ ಜಸ್ಟ್ ನಾನು ಎಷ್ಟು ಎಲ್ಲ ತಂದ್ವಿ, ಇದನ್ನ ಇಟ್ಟಿದ್ದೀವಿ ಅಂತ ಹೇಳ್ತೀನಿ, ಹೇಳಕ್ಕೆ ವೀಡಿಯೋ ಮಾಡಿದೆ. ಆ್ಯಂಡ್ ನಾವು ಯಾವ ಥರ ಲಿಸ್ಟ್ ಮಾಡಿದ್ವಿ ಏನು ಅಂತ ಈ ಇವಾಗ ವೀಡಿಯೋ ಮಾಡಿದೆ. ಆ್ಯಂಡ್ ನಮ್ಮದು ಬುಕ್ಸು ನಾವು ದಾವಣಗೆರೆಯಲ್ಲಿ ಬಿಟ್ಟು ಬಂದಿದ್ದೆ, ಅವರು ನೈಟ್ ಬರ್ತಿದ್ದಾರೆ. ಅವ್ರು ನೈಟ್ ಬುಕ್ ಬಂದ ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಆಯಿತಾ. ಯಾರೆಲ್ಲ ಚಾನಲ್ಗೆ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋ ಇಷ್ಟ ಲೈಕ್ ಮಾಡಿ. ಯಾರೆಲ್ಲ ಮದುವೆ ಮಾಡೋಕ್ಕಂತ ಪ್ಲ್ಯಾನ್ ಮಾಡ್ತೀರಾ ಅವ್ರಿಗೆಲ್ಲ ವೀಡಿಯೋನ ಶೇರ್ ಮಾಡಿ. ಯಾರು ಲೈಕ್ ಮಾಡೋದನ್ನ ಮರಿಬೇಡಿ. ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಅಂತೂ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ತರ್ತೀನಿ. ಆ್ಯಂಡ್ ನಾವು ಅಕ್ಕನ ಮದುವೆ ಕಂಪ್ಲೀಟ್ ಪ್ರಿಪ್ರೇಷನ್ ಯಾವ ಥರ ಆಯಿತು, ಹೇಗೆ ಮಾಡ್ತಿದ್ದೀವಿ, ನಾನೇನೆಲ್ಲ ಮಿಸ್ಟೇಕ್ ಮಾಡಿದೆ, ನಮ್ಮ ಮನೇಲಿ ಏನೇನೆಲ್ಲ ಮಿಸ್ಟೇಕ್ಸ್ ಮಾಡಿದ್ವಿ ಅದನ್ನೆಲ್ಲ ನೀವು ತಲೆ ಹಿಡ್ಕೊಂಡು ನಾವು ಯಾವ ಥರ ಪ್ರಿಪ್ರೇಷನ್ ಮಾಡಿದ್ವಿ, ನಮ್ಮ ಪ್ರಿಪ್ರೇಷನಲ್ಲಿ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಅದೇ ಥರ ಮಾಡಿರಿ ಅಂತ ಹೇಳ್ತಾ ವಿಡಿಯೋನ ನಾವು ಪ್ಯಾಕಿಂಗ್ ಮಾಡಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ. ಓಕೆನಾ. ಬನ್ನಿ ಪ್ಯಾಕ್ ಮಾಡೋದ ಎಲ್ಲ. ಸೊ ಓಕೆ, ನಾವು ಗೈಸ್ ಇವಾಗ ಎಲ್ಲದನ್ನು ನಾವು ಅನ್ರ್ಯಾಪ್ ಮಾಡಿ ಎಲ್ಲದನ್ನು ಸಪ್ರೇಟ್ ಇಡೋಣ. ಓಕೆನಾ. ಹೆಂಗೆ ಅಂದರೆ ಸೊ ಇವಾಗ 300 ರುಪೀಸ್ ಸ್ಯಾರೀಸು, 500, 1000, 2000, 3000 ಹಿಂಗೆ ಎಲ್ಲ ಸ್ಯಾರೀಸು. ಮತ್ತು ಇವಾಗ ನಾವು ಪಂಚೆ ಶರ್ಟ್ಸು, ಪ್ಯಾಂಟ್ ಶರ್ಟ್ಸು, ಓಕೆನಾ. ಕಿಡ್ಸ್ ಸೆಕ್ಷನಲ್ಲಿ ಕಿಡ್ಸಿಗೆ ಶರ್ಟ್ಸು, ಪ್ಯಾಂಟ್ ಅಂದರೆ ಡ್ರೆಸ್ಸಸ್ ಎಲ್ಲ ತಂದಿದ್ದೀವಲ್ಲ, ಸೊ ಎಲ್ಲ ಸೆಗ್ರಿಗೇಟ್ ಮಾಡೋಣ, ಒಂದೊಂದು ಹತ್ರ ಇಟ್ಟು. ಸೊ ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂದರೆ ಸೊ ಒಂದು ಲಿಸ್ಟ್ನ ತಗೊಂಡು ಸೊ ಪ್ರತಿಯೊಂದು ಊರಿಗೂ ಯಾರ್ಯಾರ ಮನೆ. ಸೊ ಫಾರ್ ಎಕ್ಸಾಂಪಲ್ ಒಂದು ಊರು ತಗೊಂಡಿದ್ರೆ ಆ ಊರಲ್ಲಿ ಆ ಒಂದು ಮನೆ, ಓಕೆನಾ, ಆ ಮನೆಯಲ್ಲಿ ಅಥವಾ ನಾವು ಕಂಪ್ಲೀಟ್ ಒಂದು ಫ್ಯಾಮಿಲಿ ಕೊಡೋದಿರ್ಬೋದು, ಅಥವಾ ನಾವು ಬರೀ ಹೆಣ್ಮಕ್ಳಿಗೆ ಕೊಡೋದಿರ್ಬೋದು, ಅಥವಾ ಅವ್ರ ಮನೆ ಬರೀ ಗಂಡು ಮಕ್ಳಿಗೆ ಕೊಡೋದಿರ್ಬೋದು, ಆ ಥರ ಇರುತ್ತೆ, ಆಯ್ತಾ. ಸೊ ಏನು ಮಾಡ್ತೀವಿ ಅಂದರೆ ಒಂದು ಊರು ತಗೊಂಡ್ವಿ, ಆ ಫ್ಯಾಮಿಲಿ, ಓಕೆನಾ, ಆ ಫ್ಯಾಮಿಲಿಗೆ ಒಂದು ಕವರ್ ಮಾಡಿಬಿಡ್ತೀವಿ. ಸೊ ಆ ಕವರಲ್ಲಿ ಯಾರು ಈಗ ಓಕೆ ಆ ಫ್ಯಾಮಿಲಿಯಲ್ಲಿ 4 ಜನಕ್ಕೂ ಕೊಡಬೇಕಂದ್ರೆ ಓಕೆ ಹೆಣ್ಮಕ್ಳಿಗೆ ಎಷ್ಟು ರೂಪಾಯಿ ಸೀರೆ ಅದಕ್ಕೆ ಹಾಕೋದು ಅದೇ ಕವರಲ್ಲಿ. ಸೊ ಗಂಡು ಮಕ್ಳಿಗೆ ಎಷ್ಟು ರೂಪಾಯಿಂದು ಅದು ಯಾವ ಟೈಪು ಇವಾಗ ಪ್ಯಾಂಟ್ ಶರ್ಟ್ಸ್ ಇರುತ್ತೆ, ಅಥವಾ ಪಂಚೆ ಮತ್ತು ಶರ್ಟ್ ಕೊಡೋದಿರುತ್ತೆ. ಆ ಮನೆಯಲ್ಲಿ ಯಾರಾದ್ರು ಮಕ್ಕಳಿದ್ರೆ ಆ ಮಕ್ಕಳಿಗೂ ಅದೇ ಬ್ಯಾಗಲ್ಲಿ ಹಾಕಿ ಸೊ ಅವ್ರ ಫ್ಯಾಮಿಲಿ ನೇಮು, ಆ ಊರ ಹೆಸರು, ನಮಗೆ ಯಾವ ಥರ ಸೂಟ್ ಆಗುತ್ತೆ, ಅಥವಾ ಈಗ ಕೊಡೋಕ್ಕೆ ಹೋಗೋರಿಗೆ ಸೊ ಎಲ್ಲರಿಗೂ ಗೊತ್ತಾಗುತ್ತಲ್ಲ ಅದೇ ಥರ. ಸೊ ಒಂದತ್ರ ಬರೋದು ಪ್ರತಿಯೊಂದು ಊರಿಗೂ ಅದೇ ಥರ ಎಲ್ಲ ಊರ್ದು ಸಪ್ರೇಟ್ ಬರೋದು. ಸೊ ಆ ಊರ್ದು ಒಂದೊಂದು ಫುಲ್ ಅದೊಂದು ರ್ಯಾಪ್ ಮಾಡಿ ಸೈಡ್ಗೆ ಇಟ್ಬಿಡ್ತೀವಿ. ಸೊ ಆ್ಯಕ್ಚುಲಿ ನಾವಿನ್ನ ಈಗ ಜನವರಿಲಿದ್ದೀವಿ. ಸೊ ಇನ್ನು 3 to 4 ಮಂತ್ಸ್ ಐತೆ, ನಾವು 4 ಮಂತ್ಸ್ ಐತೆ ಹಾಕೊಂಡ್ಮೇಲೆ. ಸೊ ಎಲ್ಲ ಕನ್ಫ್ಯೂಷನ್ ಆಗುತ್ತೆ ಇಲ್ಲಾಂದರೆ. ಸೊ ಅದಕ್ಕೆ ಒಂದೊಂದು ಸಪ್ರೇಟ್ ಮಾಡಿ ಇಟ್ಬಿಡ್ತೀವಿ. ಸೊ ನೆಕ್ಸ್ಟ್ ನಾವು ಇನ್ವೈಟ್ ಮಾಡೋಕೆ ಹೋದಾಗ ಯಾರೆಲ್ಲ ಯಾವ್ಯಾವ ರೂಟ್ಗೆ ಹೋಗ್ತಾರೆ ಆ ರೂಟಲ್ಲಿ ಯಾವ್ಯಾವ ಊರು ಬರುತ್ತೋ ಆ ಊರ್ದು ಒಂದೊಂದು ಬಂಡು ತಗೊಂಡೋಗ್ಬಿಟ್ರೆ
ಮುಗೀತು. ಲೈಕ್ ಯಾರ್ಯಾರಿಗೆ ಬರೀ ಇನ್ವೈಟ್ ಮಾಡಬೇಕು ಬರೀ ಇನ್ವೈಟೇಷನ್ನ ಕೊಡೋದು, ಯಾರಿಗೆಲ್ಲ ಇನ್ವೈಟ್ ಮಾಡಿ ಅವ್ರಿಗೆ ಬಟ್ಟೆ ಕೊಡೋದು, ಆ ಬಟ್ಟೆ ಕೊಟ್ಟು ಅದನ್ನ ಇನ್ವೈಟ್ ಮಾಡಿ ಬರೋದು, ಆ ಥರನ ನಾವು ಮಾಡ್ತೀವಿ. ಸೊ ಈ ಥರ ಮಾಡೋದ್ರಿಂದ ನಮಗೆ ಎಫಿಷಿಯೆಂಟಾಗಿ ಎಲ್ಲ ಕೆಲಸ ಆಗುತ್ತೆ. ಸೊ ಸೆಗ್ರೇಟ್ ಮಾಡೋದಾಗಲಿ, ಸ್ಪ್ಲಿಟ್ ಮಾಡೋದಾಗಲಿ, ಯಾರು ಏನೋ ಡಿವೈಡ್ ಮಾಡಿ ಅವ್ರಿಗೆ ಕೊಡೋದಾಗಲಿ, ಇದೆಲ್ಲ ಸ್ಮೂತಾಗಿ ನಾವು ಮಾಡ್ಬೋದು. ಓಕೆನಾ. ಸೊ ನಿಮ್ಮ ಮನೆಯಲ್ಲೂ ಯಾರಾದರೂ ಫಂಕ್ಷನ್ ಮಾಡಿದರೆ, ಸೊ ದೊಡ್ಡದಾಗಿ ಈ ಥರ ಮದುವೆಯಲ್ಲಿ ಎಲ್ಲರ ಮನೆಯಲ್ಲೂ ಬಟ್ಟೆ ಕೊಡಬೇಕಲ್ವ. ಸೊ ನೀವೂ ಈ ಥರ ಏನೋ ಬಟ್ಟೆ ಕೊಡೋ ಏನಾದರೂ ನಿಮ್ಮ ಮನೆ ಕಡೆ ಶಾಸ್ತ್ರ ಅಥವಾ ಸಂಪ್ರದಾಯ ಇದ್ದರೆ, ಸೊ ನೀವು ಇದೇ ಥರ ಮಾಡಿ. ನೀವು ಈ ಥರ ಮಾಡೋದ್ರಿಂದ ಎಫಿಷಿಯೆಂಟಾಗಿ ಎಲ್ಲ ಕೊಡ್ಬೋದು. ಓಕೆನಾ. ಬನ್ನಿ ಅನ್ರಾಪ್ ಮಾಡಿ ಎಲ್ಲ ಸಪ್ರೇಟ್ ಮಾಡೋಣ. ನಾವು ಯಾವ ಥರ ಅನ್ರಾಪ್ ಮಾಡ್ತೀವಿ, ಯಾವ ಥರ ಸಪ್ರೇಟ್ ಮಾಡಿ ಡಿವೈಡ್ ಮಾಡಿ ಯಾವ ಥರ ಇನ್ವೈಟ್ ಮಾಡ್ತೀವಿ, ಇದೆಲ್ಲ ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡ್ಬೋದು. ಅದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ಸೊ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಗೆ ಯಾರಿಗೆಲ್ಲ ನಿಮ್ಮ ಫ್ರೆಂಡ್ ಸರ್ಕಲು, ಫ್ಯಾಮಿಲಿ ಯಾರೆಲ್ಲ ಮುಂದೆ ಫಂಕ್ಷನ್ ಮಾಡಿರ್ತಾರೆ ಅವರೆಲ್ಲರಿಗೂ ಶೇರ್ ಮಾಡಿ. ಓಕೆನಾ. ಸೊ ಬನ್ನಿ ಇವಾಗ ಅನ್ರಾಪ್ ಮಾಡಿ ಎಲ್ಲ ಡಿವೈಡ್ ಮಾಡೋಣ. ಅದ್ರ ಪ್ರೋಸೆಸ್ ಎಲ್ಲದನ್ನು ತೋರಿಸ್ತೀನಿ. ಓಕೆನಾ. ಬನ್ನಿ ಕಂಟಿನ್ಯೂ ಅನ್ರಾಪ್ ಮಾಡೋಣ. ಈ ಥರ ಬಂಡ್ಲು ಕೊಟ್ಬಿಡ್ತಾರೆ ಕವರ್ಸ್ನವರೆಲ್ಲ. ಸೊ ಇದನ್ನು ನಾವು ಒಂದೊಂದೇ ತೆಗೆದು ಇದ್ರ ಮೇಲೆ ಇಲ್ಲೋ ಇಲ್ಲಾದರೂ ಹೆಸರು ಬರೆದು ನಾವು ನಮ್ಗೆ ಯಾವ ಥರ ಅರ್ಥ ಆಗುತ್ತೋ ಅಥವಾ ಕೊಡೋರಿಗೆ ಅರ್ಥ ಆಗೋ ಥರ ನೀವು ಹೆಸರನ್ನ ಬರೆದು ಒಂದು ಹತ್ರ ಇಡೋದು. ಓಕೆನಾ. ಗೈಸ್ ಇವಾಗ ಒಂದೊಂದು ಸಪ್ರೇಟ್ ಮಾಡೀವಿ. 300 ಒಂದು, 400 ಒಂದು, ಆ್ಯಂಡ್ ಇವಾಗ 500 ಒಂದು ಆಯ್ತಾ. ಇದೆಲ್ಲ ಏನು ಶರ್ಟ್ ಪ್ಯಾಂಟ್ಸು, ಪಂಚೆಸ್ಸು ಆಯಿತಾ. ಅಲ್ಲಿ ಕವರೆಲ್ಲ ಇಟ್ಟಿದ್ದೀವಿ. ಅಲ್ಲೆಲ್ಲ ಇವಾಗ ಏನು ಶರ್ಟ್ ಪೀಸಸ್ಸು, ಅಲ್ಲಿ ಟವಲ್ಗಳು, ಅದೆಲ್ಲ ಮಕ್ಕಳು ಬಟ್ಟೆಗಳು, ಇದೆಲ್ಲ ಮಾಡಿದ್ವಿ. ಈಗ ಇದಾದಮೇಲೆ ಇವಾಗ ಸೊ ಒಬ್ಬೊಬ್ರಿಗೂ ಯಾರ್ಯಾರಿಗೆ ಎಷ್ಟು ಅಂತ ಇಟ್ಟು ಪ್ಯಾಕ್ ಮಾಡೋದು. ಸೊ ಇನ್ನು ಬಾಬುಷಾದು ಅಲ್ಲೆಲ್ಲ ಇದ್ದಾವೆ, ಅವನ್ನೆಲ್ಲ ತಂದು ಇಟ್ಕೊಂಡು ಸೊ ಪ್ಯಾಕಿಂಗ್ನ ಸ್ಟಾರ್ಟ್ ಮಾಡೋದು. ಬನ್ನಿ ಈಗ ಇವರು ನಮ್ಮವ್ವ, ಮಾಮ, ಅತ್ತೆ, ಇವನು ನಮ್ಮ ಖುಷಿ, ಹಳೆಮಯ್ಯ, ಅಪ್ಪ ಅಮ್ಮ ಎಲ್ಲ ಪ್ಯಾಕ್ ಮಾಡ್ತಿದ್ದೀವಿ. ಬನ್ನಿ ಪ್ಯಾಕ್ ಮಾಡಿ.
ಗೈಸ್ ಇವಾಗ ಏನು ಫಸ್ಟ್ ಡೇದು ಮುಗೀತು ಎಲ್ಲ ಪ್ಯಾಕಿಂಗು. ನಾವು ಮಾಡೋಕ್ಕಾಗಿದ್ದು 2 ಊರು, ಯಾಕಂದರೆ ನಮ್ಮೂರದೇ ತುಂಬ ಆಯಿತು. ಅರೌಂಡ್ 150 ಏನು ಸೀರೆನ ಪ್ಯಾಕ್ ಮಾಡಬೇಕಿತ್ತು, ಮತ್ತು ಜೆಂಟ್ಸ್ದು ಇತ್ತು ಊರಿಂದು. ಓಕೆನಾ, ಅಂದರೆ ನಾವು ಎಲ್ಲ ಮಾಡಿ ಸೊ ಪಕ್ಕದೂರ್ದು ನಾವೇ ಅಂದರೆ ಪಕ್ಕದೂರ್ದೂ ಮಾಡಿ ಇವತ್ತು 2 ಊರ್ದು ಮುಗಿಸಿದ್ವಿ. 2 ಊರ್ದು ಮಾಡೋಕ್ಕೆ ಅರೌಂಡ್ 3 ಅವರ್ಸ್ ಆಯಿತು, ಯಾಕಂದರೆ ಫಸ್ಟ್ ಡೇ ಅಲ್ವಾ. ಸೊ ಎಲ್ಲ ಗೊತ್ತಾಗಬೇಕು, ಒಂದು ಸಲ ಸೆಟ್ ಆದಮೇಲೆ ಪಟ ಮಾಡ್ತೀವಲ್ವ, ಅದಕ್ಕೋಸ್ಕರ ಇವತ್ತು 2 ಊರ್ದು ಮುಗಿಸಿದ್ವಿ. ಆಲ್ಮೋಸ್ಟ್ ನಮ್ಮದೊಂದು 7 to 8 ವಿಲೇಜಸ್, ಅಂದರೆ ಒಂದು 8 ಇಂದ 9 ಊರುಗಳು ಮಾತ್ರ ಇಷ್ಟೊಂದು ಜಾಸ್ತಿ ಐತೆ ಆಯಿತಾ. ಇನ್ನೆಲ್ಲ ಊರಲ್ಲಿ ಸ್ವಲ್ಪ ಕಡಿಮೆ, ಒಂದು 10, 20, 30 ಮನೆ ಆ ಥರ ಐತೆ ಆಯಿತಾ. ನಮ್ಮೂರಲ್ಲೇ ತುಂಬ ಅರೌಂಡ್ ಆಲ್ಮೋಸ್ಟ್ ಎಲ್ಲರಿಗೂ ನಾವು ಬಟ್ಟೆ ತಂದಿದ್ವಿ ನಮ್ಮೂರಲ್ಲಿ. ಓಕೆನಾ, ಒಂದು ಎಲ್ಲರಿಗೂ ಬರೆದು ಹಾಕಿದ್ವಿ. ಸೊ ನಮ್ಮೂರದ್ದು ನಾವೇನು ಮಾಡ್ತಿದ್ದೀವಿ ಅಂದರೆ ಇವಾಗ ಸುಮ್ಮನೆ ಹಿಂಗೆ ಕವರ್ಗೆ ಹಾಕಿ ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಇವಾಗ ಇಟ್ಕೊನ ಇದೊಂದು ಬಟ್ಟೆಗೆ ನಾವು ಈ ಥರ ಹೆಸರು ಬರೆದು ಪಿನ್ ಮಾಡಿಬಿಡ್ತೀವಿ. ಓಕೆನಾ, ನೋಡಿ ಇಲ್ಲೊಂದು ಪಿನ್ನು, ಇಲ್ಲೊಂದು ಪಿನ್ ಮಾಡಿದ್ದೀನಿ. ಈ ಥರ ಪಿನ್ ಮಾಡಿದರೆ ಎಲ್ಲೂ ಅಂದರೆ ಬಟ್ಟೆ ಹೊರಗೆ ಎಲ್ಲೂ ಬೀಳಲ್ಲ ಆಯಿತಾ. ಸೊ ಇದು ಯಾಕಪ್ಪ ಹಿಂಗೆ ಹಾಕಿದ್ದೀವಿ ಅಂದರೆ, ಸೊ ನಾವು ಪ್ರತಿಯೊಂದು ಕೇರಿ ವೈಸ್ ಅಂದರೆ ಸ್ಟ್ರೀಟ್ ವೈಸ್ ನಾವು ಡಿವೈಡ್ ಮಾಡೋಣ, ಕೊಡೋಕ್ಕೆ ಸರಿ ಆಗುತ್ತೆ, ನಮ್ಮೂರ್ದು ಜಾಸ್ತಿ ಇದೆಯಲ್ಲ ಅಂತ ಹಿಂಗೆ ಮಾಡಿದ್ವಿ. ಅದೇ ಸೊ ನಾವು ಇನ್ನೊಂದು ಪಕ್ಕದೂರ್ದು ಮಾಡಿದ್ದೀವಿ ನೋಡಿ. ಸೊ ಈ ಥರ ಅಂದರೆ ಫುಲ್ಲು ಒಂದು ಊರ್ದು ಒಂದು ಹತ್ರ ಸಿಕ್ಬಿಡುತ್ತೆ. ನಾವು ಒಂದು ಹತ್ರ ಎಲ್ಲದನ್ನು ಏನು ಈ ಥರ ದಾರದಲ್ಲಿ ಒಂದು ಹತ್ರ ಹಾಕಿ ಇಟ್ಬಿಡ್ತೀವಿ ಆಯಿತಾ. ಸೊ ಹಿಂಗೆ ದಾರದಲ್ಲಿ ಇಡೋದು ಜಸ್ಟ್ ಅಲ್ಲಿ ತನಕ ಕ್ಯಾರಿ ಮಾಡೋಕ್ಕಷ್ಟೇ. ಅಲ್ಲಿಗೆ ಊರಿಗೆ ತಂದೋದ್ಮೇಲೆ ಅಲ್ಲಿ ಕಾರಲ್ಲಿ ಇಷ್ಟೊಂದೆಲ್ಲ ಕಾರಲ್ಲೇ ತಂದೋಗ್ಬೇಕು. ಆ್ಯಕ್ಚುಲಿ ಕಾರಲ್ಲಿ ತಂದೋದ್ಮೇಲೆ ಅಲ್ಲಿ ಪ್ರತಿ ಕ್ಯಾರಿಲಿ ಏನೋ ಮತ್ತೆ ಡಿವೈಡ್ ಮಾಡಿ ಕೊಡ್ತೀವಿ. ಬಟ್ ಇವಾಗ ಏನೋ ಒಂದೊಂದು ಊರು ಇವಾಗ ಏನಾದರೂ ನಾವು ಒಂದು ಮಿಸ್ ಆಯಿತು ಅಂತನೋ ಏನೋ ಆಯಿತು ಅಂದರೆ ಆವಾಗ ಯಾವ ಊರು ಐತೋ ಆ ಊರದ್ದು ಪಟ್ಟಂತ ಸಿಕ್ಬಿಡುತ್ತೆ ಈ ಥರ ಮಾಡಿದ್ರೆ. ಅದಕ್ಕೆ ಆ ಥರ ಮಾಡಿ ಇಟ್ಟಿದ್ವಿ. ಸೊ ನಮ್ಮೂರದ್ದು ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಸ್ಟ್ರೀಟ್ ವೈಸ್ನ ಡಿವೈಡ್ ಮಾಡಿ ಒಂದೊಂದನೇ ಬಂಡಲ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ಏನು ತೋರಿಸ್ಬೇಕಂದ್ರೆ, ಸೊ ಇಲ್ಲಿ ನೋಡಿ ಇವಾಗ ಇದು ದಾರ ಕಟ್ಟಿದ್ದೀವಲ್ಲ, ಇದು ಯಾಕಪ್ಪ ಅಂದರೆ ಇವಾಗ ಒಂದೇ ಮನೆಯಲ್ಲಿ 2 ಇನ್ನೊಂದು ತೋರಿಸ್ತೀವಿ, ಒಂದು ನಿಮಿಷ. ಇಲ್ಲಿತ್ತು ನೋಡಿ. ಸೊ ಇದು ನೋಡಿ ಒಂದೇ ಮನೆಯದು 4 ಇದೆ ಆಯಿತಾ. ಸೊ 4 ಜನಕ್ಕೆ ಕೊಡೋದು ಒಂದೇ ಮನೆಯಲ್ಲಿ, ಅದಕ್ಕೆ ಒಂದು ಮನೆಗೆ ಹಾಕಿ ಸೊ ಈ ಥರ ಗಂಟು ಹಾಕ್ಬಿಟ್ಟಿದ್ವಿ. ಸೊ ಇದು ಆ ಮನೆಗೆ ಹೋದ ತಕ್ಷಣ ಫುಲ್ಲು ಇದೊಂದು ಬ್ಯಾಗ್ದು ಪೂರ ತಗೊಂಡೋಗ್ಬಿಟ್ರೆ ಮನೆ ಕೊಟ್ಬಿಡ್ಬೋದು. ಈ ಥರ ಮಾಡಿದ್ವಿ. ಈ ಥರ ಮಾಡಿ ನಿಮಗೆ ತುಂಬ ಎಫಿಷಿಯೆಂಟಾಗಿ ಕೆಲಸ ಆಗುತ್ತೆ. ನಿಮ್ಗೆ ಏನಾದರೂ ಮದುವೆದು ಈ ಥರ ಪ್ಯಾಕಿಂಗ್ ಮಾಡೋದಾದರೆ ಆಯಿತಾ. ಸೊ ಡೇ 2 ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಅಂದರೆ ನಾನು ತುಂಬ ಸ್ಪೀಡಾಗಿ ಆ ವಿಡಿಯೋನ ಹಾಕಿದ್ದೀನಿ, ಯಾಕಂದರೆ ಅಷ್ಟೊಂದು 3 hour ವಿಡಿಯೋ ಆ್ಯಕ್ಚುಲಿ ಮಾಡಿದ್ದೀನಿ. ಅದನ್ನು ಸ್ಪೀಡ್ ಮಾಡಿ ಹಂಗೆ ಏನೋ ಆಡಿಯೋ ಹಾಕಿ ಆ ಥರ ಮಾಡಿದ್ದೀನಿ. ಸೊ ಡೇ 2 ವಿಡಿಯೋ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಸೊ ನಾಳೆ ಯಾವ್ಯಾವ ಊರು ಎಷ್ಟು ಊರು ಮಾಡಿದೆ ಅಂತ ವಿಡಿಯೋದಲ್ಲೇ ಗೊತ್ತಾಗುತ್ತೆ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಆಯಿತಾ. ಸೊ ನಾವು ಯಾವ ಥರ ಪ್ಲ್ಯಾನ್ ಮಾಡ್ತಿದ್ವಿ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಓಕೆನಾ.
ಡನ್. ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಗೈಸ್. ದಿಸ್ ಈಸ್ ಡೇ 2 ಆಫ್ ಪ್ಯಾಕಿಂಗ್. ಇವತ್ತು ನಮ್ಮ ಜೊತೆ ಅಮಿತ್ ಇದ್ದಾರೆ, ನಮ್ಮ ಅಮ್ಮ, ನಮ್ಮ ಅಕ್ಕ, ನಾವು ಇಷ್ಟೇ ಜನ. ಸೊ ಇವತ್ತು ರಾತ್ರಿಗೆ ನಮ್ಮ ಮಾಮ, ನಮ್ಮ ಅತ್ತೆ, ನಾವೇನು ನೆನ್ನೆ ಎಲ್ಲ ಮಾಡಿದ್ವಲ್ಲ ಅವರೆಲ್ಲರೂ ಬರ್ತಾರೆ. ಸೊ ಇವಾಗ ನಾವು ಫ್ರೀ ಇದ್ವಿ ಅಂತ ಏನು ಪ್ಯಾಕಿಂಗ್ ಮಾಡ್ತಿದ್ದೀವಿ. ಇವತ್ತು ಮಧ್ಯಾಹ್ನ ಮೇಲೆ ನಾವು ಗೋಲ್ಡ್ ಹಾಕೋಕ್ಕೆ ಚನ್ನಗಿರಿಗೆ ಹೋಗ್ತಿದ್ದೀವಿ. ಸೊ ಅದನ್ನು ಬೇರೆ ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ಇದು ಪ್ಯಾಕಿಂಗ್ ವಿಡಿಯೋ ಅಲ್ವಾ. ಸೊ ಪ್ಯಾಕಿಂಗ್ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಬನ್ನಿ ಪ್ಯಾಕಿಂಗ್ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ಮುಗಿಯಿತು. ನಾನು ಇನ್ನೂ ಜಾಸ್ತಿ ಪ್ಯಾಕಿಂಗ್ದು ವೀಡಿಯೋ ಹಾಕಿದ್ರೆ ಬೋರ್ ಆಗುತ್ತೆ ಅಂತ ನಾನು ಇಷ್ಟಕ್ಕೆ ನಾನು ಸ್ಟಾಪ್ ಮಾಡ್ತೀನಿ. ಸೇಮ್ ಇದೇ ಥರ ನಾವು ಕಂಪ್ಲೀಟ್ ಅಷ್ಟಕ್ಕೂ ಹಿಂಗೆ ಮಾಡೋದು. ಓಕೆನಾ? ಎಷ್ಟಾಗಿದೆ ಅಂತ ತೋರಿಸ್ತೀನಿ, ಯಾವ ಥರ ಆಗಿದೆ ಅಂತ. ನೀವು ಇದೇ ಥರ ಮಾಡ್ಕೊಳ್ಳಿ. ಸೊ ನಾವು ಈ ಥರ ಮಾಡಿದ್ದಕ್ಕೆ ಆಲ್ಮೋಸ್ಟ್ ಇವಾಗ 150 ವಿಲೇಜಸ್ ಅಂದರೆ 150 ಊರುಗಳು ಆಗ್ಬಿಟ್ಟು ಆಯಿತಾ. ಎಲ್ಲ ಅದು ಬರೆದು ಪ್ಯಾಕ್ ಮಾಡಿ ಅದ್ರ ಮೇಲೆ ಹೆಸರು ಬರೆದು ಅವ್ರದ್ದು ಮನೆ ಹೆಸರು ಅಡ್ರೆಸ್ ಎಲ್ಲದ್ದು ಬರೆಯೋದು 150 ಊರು ಆಯಿತು. ಇವತ್ತಿನ ಸೆಕೆಂಡ್ ಡೇ ಆಯಿತಾ. ಈ 2 ದಿವಸಕ್ಕೆ ಅಷ್ಟು ಮುಗಿಸಿದ್ದೀವಿ. ಸೊ ಈ ಥರ ಮಾಡೋದ್ರಿಂದ ನೀವು ಎಫಿಷಿಯೆಂಟಾಗಿ ಎಲ್ಲದನ್ನು ಕೆಲಸನ ಬೇಗ ಮುಗಿಸ್ಕೋಬೋದು. ನಾವು ಯಾವ ಥರ ಬರ್ತಿದ್ದೀವಿ ತೋರಿಸ್ತೀನಿ ನೋಡಿ. ಇವಾಗ ಒಂದೂರು, ಇದು MP ಹಳ್ಳಿ ಅಂತ ಒಂದೂರು, ಓಕೆನಾ. ಸೊ ಇವಾಗ ಬುರ್ಡೆಕಟ್ಟೆ ಅಂತ ಒಂದೂರು, ಬೇಗೂರು. ಸೊ ಈ ಥರ ಈ ಬೇಗೂರು ಇದಷ್ಟು ತಗೊಂಬಿಟ್ರೆ ಇದಷ್ಟು ಬೇಗೂರ್ದು, ಓಕೆನಾ. ಸೊ ಬೇಗೂರಲ್ಲಿ 4 ಜನ. ಸೊ ಎಲ್ಲ ಊರಂಗೆ ಒಂದೊಂದು ಊರಿದ್ರೆ ಈ ಥರ ನೋಡಿ, ಚನ್ನಗಿರಿ, ಗಂಗೂರು ಅಂತ, ಓಕೆನಾ. ಸೊ ಇಲ್ಲಿ ಬಳ್ಳೆಕೆರೆ ಅಂತ. ಸೊ ಇನ್ನು ಬಳ್ಳೆಕೆರೆ ತುಂಬ ದೊಡ್ಡ ನೋಡಿ. MP ಹಳ್ಳಿ ಎಷ್ಟೈತೆ, ಆಲ್ಮೋಸ್ಟ್ ಇದು ಒಂದು 70 ಮೆಂಬರ್ಸ್ ಏನೋ ಇರ್ಬೇಕನ್ಸುತ್ತೆ. ಇದೇ ಥರ ಚಿಕ್ಕಮಂಗ್ಳೂರು, ಬಂಡ್ರೆ, ಓಕೆನಾ, ಬಾಣೂರು, ಈ ಥರ ಪ್ರತಿಯೊಂದು ಊರಿಗೂ ಒಂದೊಂದು ಈ ಥರ ಒಂದು ಟ್ಯಾಗ್ನ ಮಾಡಿ. ಸೊ ಇದು ದಾವಣಗೆರೆ ಅದು. ಸೊ ಈ ಥರ ಫುಲ್ ಟ್ಯಾಗ್ ಮಾಡಿ ಇಟ್ಟಿದ್ವಿ. ಆ್ಯಂಡ್ ಇನ್ನೊಂದು ತೋರಿಸ್ಬೇಕು, ಒಂದು ನಿಮಿಷ. ಇವಾಗ ಈ ಬಳ್ಳೆಕೆರೆಯಲ್ಲಿ ನಮಗೆ ಇದೊಂದು ಫ್ಯಾಮಿಲಿ, ಓಕೆನಾ. ಇವೆರಡು ಸೇರಿ ಒಂದು ಫ್ಯಾಮಿಲಿ. ಅದಕ್ಕೆ ಈ ಥರ ನಾಟ್ ಮಾಡಿಬಿಟ್ಟಿವಿ. ಇದಷ್ಟು ಒಂದೇ ಫ್ಯಾಮಿಲಿದು, ಓಕೆನಾ. ಈ ಥರ ಮಾಡಿ ಇದು ಕಂಪ್ಲೀಟ್ ಬಳ್ಳೆಕೆರೆ. ಸೊ ಈ ಥರ ಮಾಡೋದ್ರಿಂದ ನೀವು ಕಂಪ್ಲೀಟಾಗಿ ಎಫಿಷಿಯೆಂಟಾಗಿ ಎಲ್ಲದನ್ನು ಪ್ಯಾಕ್ ಮಾಡೋದನ್ನ ಮಾಡ್ಬೋದು. ಸೊ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಯಾಕಂದರೆ ಸೇಮ್ ಇದೇ ಥರ ಎಲ್ಲದನ್ನು ಪ್ಯಾಕಿಂಗ್ನ ಮಾಡ್ತೀವಿ.
ಇಷ್ಟೇ ಪ್ಯಾಕಿಂಗ್ದು ವ್ಲಾಗು. ನೆಕ್ಸ್ಟ್ ಏನು ಪ್ರಿಪ್ರೇಷನ್ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ಅಲ್ಲಿ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಲೈಕ್ ಮಾಡಿಲ್ಲ ಇನ್ನೂ ಲೈಕ್ ಮಾಡಿ. ಸೊ ನಮ್ಮ ಐಡಿಯಾ ಹೇಗಿತ್ತು ಅಂತ ನೀವು ಒಂದು ಕಮೆಂಟ್ ಹಾಕಿ, ಓಕೆನಾ. ಸೊ ನಿಮ್ಮ ಕಮೆಂಟಿಂದ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಸೊ ಒಳ್ಳೆ ಕಮೆಂಟ್ ಆದರೆ ಆಯಿತು. ನಿಮ್ಮ ಅನಿಸಿಕೆ ಏನಾಯಿತು, ನಾವು ಯಾವ ಥರ ಇನ್ನೂ ಎಫಿಷಿಯೆಂಟಾಗಿ ನಿಮ್ದು ಯಾವ ಥರ ಐಡಿಯಾ ಇತ್ತು ಅದನ್ನು ನೀವು ಕಮೆಂಟ್ ಹಾಕ್ಬೋದು, ಓಕೆನಾ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.